ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಜೀರ್ಣಕ್ಕೆ ಆಯುರ್ವೇದ ಪರಿಹಾರ ಈ ಕುರಿತು ಪಿರಿಯಾಪಟ್ಟಣ ತಾಲೂಕು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿಗಳಾದ ಮಧುಮಾಲತಿ ಬಿವಿ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಊಟದಲ್ಲಿ ಮಸಾಲೆ ಪದಾರ್ಥ ಜಾಸ್ತಿ ಆದರೆ ಅಥವಾ ಹೊರಗಡೆ ಊಟ ಮಾಡಿ ಬಂದರೆ ಮಾರನೇ ದಿವಸ ಹೊಟ್ಟೆಯಲ್ಲಿ ತುಂಬ ನೋವು, ಉಬ್ಬರ, ಗ್ಯಾಸ್ ಆಗೋದು, ತುಂಬ ಸಲ ಟಾಯ್ಲೆಟ್ಗೆ ಹೋಗಬೇಕಾಗಿ ಬರೋದು, ಈ ಸಮಸ್ಯೆಯಿಂದ ನಾವು ತುಂಬ ಬಳಲ್ತೀವಿ. ಅಜೀರ್ಣ ಆಗಿದೆ, ಮಜ್ಜಿಗೆಗೆ ಒಂಚೂರು ಇಂಗು ಹಾಕೊಂಡು ಕುಡಿ ಅಂತ ಏನೇನೋ ಮನೆಮದ್ದುಗಳನ್ನು ಅಮ್ಮ ಹೇಳ್ತಾನೆ ಇರ್ತಾರೆ. ಏನಿದು ಅಜೀರ್ಣ? ಜೀರ್ಣಕ್ರಿಯೆಯಲ್ಲಿ ಯಾಕೆ ತೊಂದರೆ ಆಗತ್ತೆ? ಇದರ ಪರಿಣಾಮಗಳೇನು? ಇದಕ್ಕೆ ಇನ್ನೂ ಬೇರೆ ಏನಾದರೂ ಕಾರಣಗಳು ಇವೆಯಾ? ಇದನ್ನೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಪಿರಿಯಾಪಟ್ಟಣದ ತಾಲೂಕು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಧುಮಾಲತಿ ಅವರು. ಡಾಕ್ಟರ್ ಮಧುಮಾಲತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್ ಮಧುಮಾಲತಿ ಅವರೇ, ಇವಾಗ ಹಿಂದಿನ ದಿವಸ ನಾವು ಯಾವುದೋ ಫಂಕ್ಷನ್ನಿಗೆ ಹೋಗಿರ್ತೀವಿ ಅಥವಾ ಹೊರಗಡೆ ಯಾವುದೋ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಬಂದಿರ್ತೀವಿ. ಮಾರನೇ ದಿವಸ ಹೊಟ್ಟೆ ತುಂಬ ನೋವ್ತಾ ಇರುತ್ತೆ, ಅಜೀರ್ಣ ಆಗಿದೆ ಅಂತ ಹೇಳ್ತಾರೆ. ಏನಿದು ಅಜೀರ್ಣ ಅಂದರೆ? ಅಜೀರ್ಣ ಅಂದ್ರೆ ತುಂಬಾ ದೊಡ್ಡ ವಿಸ್ತಾರವಾದ ಒಂದು ವಿಷಯ ಆಗಿದೆ. ಕೆಲವರು ಹಸುವೆ ಇದೆ, ಸೇರಲ್ಲ, ಊಟ ಮಾಡ್ತೀನಿ ಆದ್ರೆ ಜೀರ್ಣ ಆಗಲ್ಲ, ಕಾಲಕ್ಕೆ ತಕ್ಕಂಗೆ ಗಂಟೆ ಹೊಡೆದಂಗೆ ಊಟ ಮಾಡೋರು ಕೆಲವರು ಇದ್ದಾರೆ. ಹಾಗೆ ಕೆಲವರು ಊಟನೇ ಮಾಡದೇ ಇರೋರು ಇದ್ದಾರೆ, ಅದನ್ನ ಅನಶನ ಅಂತೀವಿ, ಊಟನೇ ಮಾಡದೇ ಇರೋದು. ಮತ್ತೆ 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 ತಿನ್ನೋರಿದ್ದಾರೆ. ಹೀಗೆ ಅನಿಯಮಿತವಾಗಿ ಹೀಗೆ ತಿನ್ನೋದ್ರಿಂದ ಮತ್ತೆ ಸರಿಯಾಗಿ ಜೀರ್ಣಕ್ರಿಯೆ ನಡೆಯದೇ ಇರೋದ್ರಿಂದ ನಮ್ಮ ದೇಹದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅದರಿಂದ ಮಲಬದ್ಧತೆ ಉಂಟಾಗ್ಬೋದು, ಅಥವಾ ಅತಿಸಾರ ಆಗ್ಬೋದು, ಅಥವಾ ವಾಂತಿ ಬರ್ಬೋದು, ಅಥವಾ ಬಾಯಿ ರುಚಿಸದೇ ಇರಬಹುದು, ಮತ್ತೆ ಆಲಸ್ಯ ಬರ್ಬೋದು. ಹೀಗೆ ಇದ್ರದ್ದು ಪಟ್ಟಿ ಬೆಳಿತಾನೆ ಹೋಗುತ್ತೆ. ಇದರದ್ದು ಒಂದು ಮಾಡಿದ್ರೂ ಕೆಲವೊಂದ್ಸರ್ತಿ ಅಜೀರ್ಣ ಆಗತ್ತೆ, ಊಟ ಮಾಡದಿದ್ರೂ ಕೆಲವೊಂದ್ಸರ್ತಿ ಅಜೀರ್ಣ ಆಗತ್ತೆ ಅಂತ ಹೇಳ್ತಾ ಇದ್ದೀರಿ. ಊಟ ಮಾಡದೇ ಇದ್ರೆ ಜೀರ್ಣಕ್ರಿಯೆಗಳು ತುಂಬಾ ಹಾಳಾಗಿ ಹೋಗುತ್ತೆ, ಅದರಿಂದನೂ ಆಗುತ್ತೆ. ಏನೇನು ಕಾರಣಗಳಿವೆ ಈ ಅಜೀರ್ಣಕ್ಕೆ? ಇವಾಗ ನಾವು ಅನ್ಕೊಳ್ಳೋದು ಎಲ್ಲೋ ಹೊರಗಡೆ ತುಂಬಾ ಮಸಾಲೆದು ಊಟ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಅನ್ನೋದು ಒಂದೇ ಕಾರಣ, ಜನರಿಗೆ ತುಂಬಾ ಪರಿಚಯ ಆಗಿರೋದು. ಬೇರೆ ಏನೇನ್ ಕಾರಣಗಳಿವೆ? ಇದಕ್ಕೆ ನಾವು ವಿಷಮಾಶನ ಅಂತೀವಿ. ಅಂದ್ರೆ ಯಾವುದು ಸಮವಾಗಿ ನಾವು ತಿನ್ನಲ್ವೋ ಅದು ವಿಷಮವಾಗುತ್ತೆ. ಹಾಗೆ ಕಾಲಕ್ಕೆ ಸರಿಯಾಗಿ ತಿಂದೇ ಇರೋದು ಅಥವಾ ಹೆಚ್ಚಿಗೆ ತಿನ್ಬಿಡೋದು. ಈಗ ಎಲ್ಲೋ ನೀವ್ ಹೇಳಿದ್ರಿ, ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಆಗ ಅದಿದೆ ಇದಿದೆ, ನಮ್ಗೆ ರುಚಿಸೋಂಥದ್ದು ಎಲ್ಲ ಇದೆ, ಅದನ್ನ ಹೆಚ್ಚಾಗಿ ತಿನ್ಬಿಡೋದು. ನಮ್ಗೆ ಆ ತಿಳುವಳಿಕೆ ಇರಬೇಕು, ನನ್ನ ಇದು ಸಾಮರ್ಥ್ಯ ಎಷ್ಟು, ನಾನು ಎಷ್ಟನ್ನು ಜೀರ್ಣ ಮಾಡ್ಕೋಬಹುದು, ಇನ್ನೂ ಸ್ವಲ್ಪ ನನಗೆ ತಿನ್ನಕ್ಕೆ ನನಗೆ ಜಾಗ ಇದೆ ಹೊಟ್ಟೆಲಿ ಅನ್ನುವಾಗ್ಲೇ ನಾವು ನಿಲ್ಲಿಸ್ಬಿಡೋದು ಒಳ್ಳೆ, ತುಂಬಾ ಅದು ಸೂಕ್ತವಾದ್ದು. ಅದನ್ನ ಮಾಡ್ಬೇಕು. ಮತ್ತೆ ಅಂಬುಪಾನ ಅಂತ ಹೇಳ್ತೀವಿ, ಅಂದ್ರೆ ನೀರೊಂದೇ ಅಲ್ಲ, ಇವಾಗ ಎಲ್ಲಾ ದ್ರವ ಪದಾರ್ಥಗಳನ್ನ ನಾವು ಒಂದು ನಿಯಮ ಇಲ್ದಲೇ ಸೇವಿಸುವಂಥದ್ದು. ಈಗ ಮತ್ತೆ ಮತ್ತೆ ಟೀ ಕುಡಿಯೋದು, ಕಾಫಿ ಕುಡಿಯೋದು ಮಧ್ಯ ಮಧ್ಯದಲ್ಲಿ ಆಗೋದೇ ಇಲ್ಲ ಅನ್ನೋದು, ಮತ್ತೆ ಖಾಲಿ ಹೊಟ್ಟೆಯಲ್ಲೇ ಟೀ ಕಾಫಿ ಇಲ್ದಲೆ ನನ್ಗೆ ತಲೆನೋವು ಬಂದ್ಬಿಡುತ್ತೆ ಅಂತ ಅದನ್ನ ತಗೊಳ್ಳೋದು. ಮತ್ತೆ ನೀರ್ ಕುಡಿಬೇಕು, ತುಂಬಾ ಒಳ್ಳೇದು, ಹೆಚ್ಚಿಗೆ ನೀರ್ ಕುಡಿಬೇಕು ಅಂತ ಲೀಟರ್ ಗಟ್ಲೆ ನೀರ್ ಕುಡಿದ್ಬಿಡೋದು ಬೆಳಗ್ಗೆನೆ. ಹೀಗೆ ಈ ರೀತಿ ಮಾಡೋದ್ರಿಂದ ಬರತ್ತೆ ಅಜೀರ್ಣ. ಹಾಗೇನೆ ವೇಗ ಧಾರಣೆ ಅಂತೀವಿ, ಅಂದ್ರೆ ಎಲ್ಲ ನ್ಯಾಚುರಲ್ ಅರ್ಜಸ್ ಅನ್ನ ತಡೆಯುವಂಥದ್ದು. ಈಗ ಹಸುವಾಗ್ತಾ ಇದೆ, ಇಲ್ಲ ನನ್ಗೆ ಆಫೀಸಿಗೆ ಹೊತ್ತಾಗಿ ಹೋಗ್ಬಿಟ್ಟಿದೆ, ನಾನು ತಿನ್ನಕ್ಕೆ ಆಗಲ್ಲ, ಟೈಮ್ ಇಲ್ಲ, ಈ ಕಾರಣದಿಂದ ಆಗ ಸ್ವಾಭಾವಿಕವಾಗಿ ಹಸುವು ಹೊಟ್ಟೋಗುತ್ತೆ. ಹಾಗೇನೆ ನೀವೇನ್ ಮತ್ತೆ ತಿಂತಿರಲ್ಲ ಅದು ಜೀರ್ಣ ಆಗಲ್ಲ ಸರಿಯಾಗಿ, ಅಲ್ಲ ಜೀರ್ಣ ಆಗಲ್ಲ. ಹೌದು, ಅದರ ಟೈಮ್ ಬಿಟ್ಟು ಬೇರೆ ಟೈಮ್ ನಲ್ಲಿ ನಾವು ಮಾಡೋದ್ರಿಂದ ಜೀರ್ಣಕ್ರಿಯೆ ಕಷ್ಟ ಆಗುತ್ತೆ. ಇದು ಹಸುವಿನ ತಡೆಯೋದು, ಹಾಗೇನೆ ಬಾಯಾರಿಕೆಯನ್ನ ತಡೆಯೋದು, ಹಾಗೆ ನಿದ್ದೆ ತಡೆಯೋದು, ಮಲಮೂತ್ರ ವೇಗಗಳನ್ನ ತಡೆಯೋದು, ಇದೆಲ್ಲ ಮಾಡೋದ್ರಿಂದನೂ ಈ ಅಜೀರ್ಣದ ಸಮಸ್ಯೆ ಉಂಟಾಗುತ್ತೆ. ಈ ಅಜೀರ್ಣದಲ್ಲಿ ವಿಧಗಳು ಏನಾದ್ರೂ ಇದೆಯಾ? ಇದೆ. ಆಯುರ್ವೇದದ ಪ್ರಕಾರ ನಾವು 4 ರೀತಿಯ ಅಜೀರ್ಣ ಅಂತ ಹೇಳ್ತೀವಿ. ಒಂದು ಆಮಾಜೀರ್ಣ, ವಿದಗ್ಧಾಜೀರ್ಣ, ವಿಷ್ಟಬ್ಧಾಜೀರ್ಣ, ಹಾಗೆ ರಸಶೇಷಾಜೀರ್ಣ ಅಂತ. ಇದೆಲ್ಲ ಹೇಗೆ ಅಂದ್ರೆ ಮೊದಲೇ ನೀವು ಅದನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಮುಂದಿನದಕ್ಕೆ ಹೋಗಲ್ಲ ಅದು. ಇದು ಸ್ಟೇಜಸ್ ಅಂತಲೂ ಹೇಳ್ಬೋದು, ಆದ್ರೆ ನಿಮ್ ಗುರ್ತಿಸೋ ಅಷ್ಟೊತ್ತಿಗೆ ಅದು ಮುಂದೆ ಮೀರೋಗಿರುತ್ತೆ ಆ ಸ್ಥಿತಿ.
ಹಾಗೆ ಆಗ ಗುರ್ತಿಸಿರ್ಬೋದು ನೀವು. ಹಾಗೆ ಮೊದ್ಲೇ ಇದು ಆಮ ಅಂತ ಹೇಳ್ತೀವಿ ನಾವು. ಯಾವುದು ಈ ಜೀರ್ಣ ಆಗದೆ ಇರೋದೆಲ್ಲ ಏನಾಗುತ್ತೆ, ಆಮವಾಗಿ ಕೂತ್ಕೊಂಡ್ಬಿಡುತ್ತೆ ದೇಹದಲ್ಲಿ. ಅದು ಮೊದಲನೇ ಸ್ತರದಲ್ಲೇ ನಾವು ಗುರ್ತಿಸ್ಕೊಂಡ್ರೆ ಅದನ್ನ ನಾವು ಬರೀ ನಮ್ಮ ಆಹಾರದಲ್ಲೇ ನಿಯಂತ್ರಣ ಮಾಡಬಹುದು. ಅದೇನಾದ್ರು ಗಂಭೀರವಾಗಿ ಹೋಯ್ತು ಅಂತಂದ್ರೆ ಮುಂದಿನ ಧಾತುಗಳು ಅಂತ ಹೇಳ್ತೀವಿ ನಾವು, ಆ ಧಾತುಗಳಿಗೆ ಏನಾದ್ರೂ ಹೋಗ್ಬಿಡ್ತು ಅಂತಂದ್ರೆ ಅಲ್ಲಿಂದ ಅವನ್ನ ಹೊರಡಿಸ್ಬೇಕು ನಾವು ಶರೀರದಿಂದ ಆಚೆಗೆ ಅಂದ್ರೆ ತುಂಬಾ ಕಷ್ಟ. ಅದಕ್ಕೆ ನೀವು ಆಯುರ್ವೇದ ವೈದ್ಯರಲ್ಲೇ ಹೋಗಿ ಔಷಧಿಗಳು ಮತ್ತೆ ಕೆಲವು ಚಿಕಿತ್ಸೆಗಳಿದೆ, ನಮ್ಮ ಪಂಚಕರ್ಮ ಚಿಕಿತ್ಸೆಗಳು, ಅವುಗಳನ್ನ ತಗೊಳ್ಬೇಕಾಗತ್ತೆ. ಏನೇನ್ ಚಿಕಿತ್ಸೆಗಳಿವೆ ಈ ಅಜೀರ್ಣಕ್ಕೆ ಅಂತ ಸಂಬಂಧಪಟ್ಟ ಹಾಗೆ? ಆಯುರ್ವೇದದಲ್ಲಿ ಯಾವ್ಯಾವ ಚಿಕಿತ್ಸೆಗಳ ಲಭ್ಯ ಇದೆ? ಮೊದಲ ಹಂತದಲ್ಲೇ ಅಜೀರ್ಣ ಇದ್ರೆ ನಾವು ಕೆಲವು ಶಮನ ಔಷಧಿಗಳು ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲೇ ಲಭ್ಯ ಇರುವಂತ ಆಯುರ್ವೇದ ಔಷಧಿಗಳು ಹಾಗೂ ಆಹಾರದಲ್ಲಿ ನೀವೇನೇನ್ ಬದಲಾವಣೆ ಮಾಡ್ಕೋಬಹುದು ಆ ರೀತಿ ಮಾಡ್ಕೊಂಡು ಅದನ್ನ ತಡೆಗಟ್ಬಿಡಬಹುದು. ಅದೇ ನೀವು ತುಂಬಾ ಆಳಕ್ ಹೋಗಿದೆ ಅಂದಾಗ ಅದಕ್ಕೆ ನಾವು ವಮನ ಅಂತ ಮಾಡಿಸ್ತೀವಿ, ವಾಂತಿ ಮಾಡಿಸಿ ಅದನ್ನ ತೆಗೆಸುವಂತದ್ದು. ಅದನ್ನ ದೋಷಗಳನ್ನ ನೋಡ್ಕೊಂಡು ಯಾವ ರೀತಿ ಅಜೀರ್ಣ ಅಂತ ನಿರ್ಧರಿಸಿ ವೈದ್ಯರು ಅದನ್ನ ಮಾಡಿಸ್ತಾರೆ. ಬೇದಿ ಮಾಡಿಸೋದು, ವಿರೇಚನ ಅಂತ ಮಾಡ್ತೀವಿ. ಈ ಮಲಬದ್ಧತೆ ಆ ರೀತಿಯ ತೊಂದರೆಗಳಿದ್ದಾಗ ವಸ್ತಿಗಳನ್ನ ಕೊಡ್ಬೇಕಾಗತ್ತೆ. ಈ ರೀತಿ ಯಾವಾಗ ವೈದ್ಯರನ್ನ ಕಾಣಬೇಕು ಅಂದ್ರೆ, ಮೊದಲನೇ ಹಂತ ನಮಗ್ ಗೊತ್ತಾಗ್ಲಿಲ್ಲ, ಎರಡನೇ ಹಂತಕ್ಕೆ ಹೋಗಿದೆ, ಆ ಹಂತಗಳನ್ನ ನಾವು ಗುರ್ತಿಸ್ಕೊಳ್ಳೋದು ಹೇಗೆ? ಉದ್ಗಾರ ಶುದ್ಧಿ ಉತ್ಸಾಹೋ ವೇಗೋತ್ಸರ್ಗೋ ಯಥೋಚಿತಃ ಲಘುತ ಕ್ಷುತ್ ಪಿಪಾಸಾಚ ಜೀರ್ಣಾಹಾರಸ್ಯ ಲಕ್ಷಣಂ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮಲ್ಲಿ. ಅಂದ್ರೆ ಉದ್ಗಾರ ಶುದ್ಧಿ ಅಂದ್ರೆ ನಿಮ್ಗೆ ಶುದ್ಧವಾದ ದೇಕು ಬರ್ಬೇಕು, ಅದು ಉದ್ಗಾರ ಶುದ್ಧವಾಗಿರ್ಬೇಕು. ನೀವು ತಿಂದ ಆಹಾರದ್ದೇ ಇದಿರಬಾರ್ದು, ವಾಸನೆ ಇರಬಾರ್ದು, ಆಹಾರದ್ದು ಶುದ್ಧವಾಗಿರ್ಬೇಕು. ಉತ್ಸಾಹ ಇರ್ಬೇಕು. ನಾ ಹೇಳ್ದೆ ಆಗ್ಲೇ ಆಲಸ್ಯ ಇರುತ್ತೆ, ಒಂಥರ ಮೈಯೆಲ್ಲ ಭಾರ ಆಗಿರೋದು, ಇದೆಲ್ಲ ಅಜೀರ್ಣದ ಲಕ್ಷಣ ಅಂತ. ಇರ್ಬೇಕು. ವೇಗೋತ್ಸರ್ಗ ಅಂದ್ರೆ ವೇಗಗಳು ಅಂತ ಹೇಳಿದ್ವಲ್ಲ, ನ್ಯಾಚುರಲ್ ಅರ್ಜಸ್, ಅದೆಲ್ಲಾನು ಕಾಲಕ್ಕೆ ಅದಾಗದೆ ಆಗ್ತಾ ಇರ್ಬೇಕು. ಅದನ್ನ ತಡೆಗಟ್ಟದಾಗ್ಲಿ ಅಥವಾ ನಾವು ಬಲವಂತವಾಗಿ ಪ್ರೇರೇಪಿಸಿ ಅದನ್ನ ಹೊರದಟ್ಟದಾಗ್ಲಿ ಮಾಡ್ಕೂಡ್ದು. ಅದು ಕಾಲ ಆಗ್ತಾ ಇರ್ಬೇಕು. ಹಾಗೆ ಲಘುತ ಅಂದ್ರೆ ಶರೀರದಲ್ಲಿ ಒಂಥರ ಹಗೂರವಾಗಿರ್ಬೇಕು ಶರೀರ. ನೀವು ಜೀರ್ಣ ಆದ್ರೆ ನೋಡಿ ನಿಮ್ಗೆ ಅನ್ಸುತ್ತಲ್ಲ ಎಷ್ಟು ಹಗೂರವಾಗಿರುತ್ತಲ್ಲ, ಮೈ ಮನಸ್ಸು ಎಲ್ಲಾ ಹಗೂರವಾಗಿರುತ್ತೆ. ಆ ರೀತಿ ಆಗ್ಬೇಕು. ಕ್ಷುತ್ ಅಂದ್ರೆ ಹಸಿವೆ ಕಾಲಕ್ಕೆ ತಕ್ಕಂಗೆ ಹಸಿವೆ ಆಗ್ಬೇಕು. ಪಿಪಾಸ ಅದು ಕೂಡ ಅಷ್ಟೇ. ಬಾಯಾರಿಕೆ ಹಸಿವೆಗಳು ಆಗಾಗ್ಗೆ ಕಾಲಕ್ಕೆ ಆಗ್ತಾ ಇರಬೇಕು. ಇವಿಷ್ಟು ಆಗ್ತಾ ಇಲ್ಲ ನನ್ಗೆ ಅಂದ್ರೆ ವೈದ್ಯರನ್ನ ಭೇಟಿ ಮಾಡ್ಬೇಕಾಗತ್ತೆ. ನೀವು ಪ್ರಥಮ ಹಂತದಲ್ಲೇ ಇದನ್ನ ಗುರುತಿಸ್ಕೊಂಡ್ರೆ ಮನೆ ಮದ್ದಿನ ಮೂಲಕನೇ ನೀವು ಇದನ್ನ ಪರಿಹರಿಸ್ಕೊಳ್ಬಹುದು. ಏನೇನು ಮನೆ ಮದ್ದುಗಳನ್ನ ಮಾಡ್ಬೋದು ನಾವು? ಪಥ್ಯದಲ್ಲಿ ಏನಾದ್ರೂ ಇರ್ಬೇಕಾಗತ್ತಾ? ಹೌದು. ಅಜೀರ್ಣದ ಸಮಸ್ಯೆಗೆ ನೀವು ಪರಿಹಾರವನ್ನು ಹುಡುಕೊಂಡು ಆಯುರ್ವೇದ ವೈದ್ಯರಲ್ಲಿ ಹೋದಾಗ 3 ಸ್ತರಗಳಲ್ಲಿ ನಿಮ್ಗೆ ಪರಿಹಾರವನ್ನ ಸೂಚಿಸಬಹುದು. ಒಂದು ಆಹಾರದ ಮುಖಾಂತರ, ಇನ್ನೊಂದು ವಿಹಾರ ಅಂದ್ರೆ ನೀವ್ ಏನೇನ್ ಮಾಡಬೇಕು, ಏನೇನ್ ದಿನಚರ್ಯವನ್ನ ಪಾಲಿಸಬೇಕು ಅದ್ರ ಮುಖಾಂತರ, ಹಾಗೂ ಔಷಧವನ್ನ ಕೆಲವು ಬಾರಿ ತಗೊಳ್ಬೇಕಾಗತ್ತೆ. ಇದರಲ್ಲಿ ಆಹಾರದ ಮುಖಾಂತರ ತಗೊಳ್ಬೇಕಾದ್ರೆ ಮೊದಲಿಗೆ ನೀವು ಮಾಡಬೇಕಾದ್ದು ಬಿಸಿ ನೀರಿನ ಸೇವನೆ. ಈ ಬಿಸಿ ನೀರನ್ನ ಹೇಗೆ ಸೇವಿಸಬೇಕು ಏನು ಅನ್ನೋದು ನಿಮ್ಮ ಯಾವ ರೀತಿ ಅಜೀರ್ಣ ಆಗಿದೆ ಅನ್ನೋಂತ ನೋಡಿ ವೈದ್ಯರು ಸೂಚಿಸ್ತಾರೆ. ಹಾಗೆ ಮಜ್ಜಿಗೆಯನ್ನ ಖಂಡಿತವಾಗಿ ಉಪಯೋಗಿಸ್ಬೇಕಾಗತ್ತೆ ಅಜೀರ್ಣದಲ್ಲಿ. ಈ ಮಜ್ಜಿಗೆಗೆ ಸಂಸ್ಕಾರ ಮಾಡಿರ್ಬೇಕು, ಹೇಗೆ ಚೆನ್ನಾಗಿ ಕಡ್ದಿರ್ಬೇಕು, ಬೆಣ್ಣೆ ತೆಗೆದ ಮಜ್ಜಿಗೆ. ಈ ಮಜ್ಜಿಗೆಗೆ ಸ್ವಲ್ಪ ಶುಂಠಿ ರಸ ಅಥವಾ ಹಿಂಗು, ಕರ್ಬೇವು ಅಥವಾ ಇದು ಓಂಕಾಳು, ಜೀರಿಗೆ ಈ ರೀತಿ ಹಾಕೊಂಡು ನಿಮ್ಗೆ ಯಾವ ರೀತಿ ಅಜೀರ್ಣ ಆಗಿದೆ ನೋಡ್ಕೊಂಡು ಅದನ್ನ ಕುಡಿತಾ ಬಂದ್ರೆ ಹಸಿವೆ ತಾನಾಗಿ ಶುರುವಾಗತ್ತೆ. ಹಾಗೆ ಹಸಿವೆ ಇಲ್ಲದೆ ಇರೋರು, ಈಗ ಹಸಿವೆ ಇಲ್ಲ, ನನಗೆ ತಿಂದಿರೋದು ಅರ್ಗೆ ಇಲ್ಲ, ಈಗ ಊಟದ ಟೈಮ್ ಬಂತು, ಆಗ ಏನ್ ಮಾಡ್ಬೇಕು, ಶುಂಠಿ ಮತ್ತೆ ಬೆಲ್ಲವನ್ನ ಕುಟ್ಟಿ ಒಂದು ಗುಳಿಗೆ ತರ ಮಾಡಿಟ್ಕೊಳ್ಬೇಕು. ಗೂಢಾರ್ದ್ರಕ ಅಂತ ಹೇಳ್ತೀವಿ ನಮ್ಮಲ್ಲಿ. ಅದನ್ನ ಒಂದು ಉಂಡೆಗಳು ಮಾಡಿಟ್ಕೊಂಡು ಅದನ್ನ ಒಂದುಂಡೆ ಜಗದು ಬಿಟ್ಟು ತಿಂದ್ಬಿಟ್ಟು ಬಿಸಿ ನೀರು ಕುಡಿಯೋದು. ಯಾವಾಗ ಇದು ಊಟ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನ ಮಾಡಬಹುದು. ಹಾಗೆ ಧನಿಯಾ ಕಷಾಯ ಅಂತ ಮಾಡ್ತೀವಿ. ಇದನ್ನ ಟೀ ಅಥವಾ ಕಾಫಿ ಬದಲಾಗಿ ಮಾಡ್ಕೋಬಹುದು. ಒಂದ್ ಹಿಡಿ ಧನಿಯಾ, 1 ಚಮಚ ಜೀರಿಗೆ, ಅರ್ಧ ಚಮಚ ಮೆಣಸು, ಹಾಗೆ ಸ್ವಲ್ಪ ಒಣಶುಂಠಿ, ಓಂಕಾಳು ಅಥವಾ ಸೋಂಪು ಸಿಕ್ಕಿದ್ರೆ ಅದನ್ನು ಹಾಕ್ಬೋದು. ಈಗ ಇದನ್ನೆಲ್ಲಾನು ಒರಟೊರಟಾಗಿ ಪುಡಿ ಮಾಡ್ಕೊಂಡು ಟೀ ಪುಡಿ ತರ ಇಟ್ಕೊಳ್ಳೋದು. ಇದನ್ನ ನೀರಲ್ಲಿ ಕುದಿಸಿ, ಹಾಗೆ ಅದಕ್ಕೆ ಹಾಲು, ಹಾಗೆ ಬೆಲ್ಲ ಬೇಕಾದ್ರೆ ಹಾಕೋಬಹುದು, ಬೇಡ ಅನ್ನೋರು ಹಾಗೆ ಕುಡಿಬಹುದು. ಹಾಲು ಹಾಕೊಳ್ದೇನು ಕುಡಿಬಹುದು. ಹಾಲು ಹಾಕಿ ಕುಡಿದ್ರೆ ಇದು ಯಾವುದೇ ತರ ಟೀಗಿಂತನೂ ತುಂಬಾ ರುಚಿಕರವಾಗಿ ಪಾನೀಯ. ಇದನ್ನ ಕುಡಿತಾ ಬರ್ಬೋದು. ಹಾಗೆ ಹಿಂಗ್ವಷ್ಟಕ ಚೂರ್ಣ ಅಂತ ನೀವೇ ಮನೇಲಿ ಮಾಡ್ಕೊಳ್ಬಹುದು. ಇದನ್ನ ಹಿಂಗು, ಸೈಂಧವ ಲವಣ, ಓಂಕಾಳು, ಜೀರಿಗೆ, ಕರಿ ಜೀರಿಗೆ, ಮೆಣಸು,
ಹಿಪ್ಲಿ ಅಂತ ಹೇಳ್ತಾರಲ್ಲ ಅದು, ಆಮೇಲೆ ಶುಂಠಿ, ಒಣಶುಂಠಿ, ಇದಿಷ್ಟನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಪುಡಿ ಮಾಡಿಟ್ಕೊಂಡು ಊಟಕ್ಕೆ ಮುಂಚೆ ಬಿಸಿ ಬಿಸಿಯಾದ ಅನ್ನಕ್ಕೆ ಹಾಕೊಂಡು ತುಪ್ಪದ ಜೊತೆ ಹಾಕೊಂಡು ತಿನ್ಬಿಟ್ರೆ ಅದು ನಿಮ್ಗೆ ಯಾವುದೇ ತರದ್ದು ದೋಷಗಳಿರುತ್ತೆ ನೋಡಿ ಹೊಟ್ಟೆಯಲ್ಲಿ ಎಲ್ಲ ವಾತ ಪಿತ್ತ ಕಫಗಳನ್ನ ಸಲೀಸಾಗಿ ಸಮ ಮಾಡ್ಬಿಡತ್ತದು. ಯಾವುದು ಹೆಚ್ಚಿರುತ್ತೆ ಯಾವುದು ಕಡಿಮೆ ಇರುತ್ತೆ ಅದನ್ನೆಲ್ಲ ಸಮವಾಗಿ ಮಾಡಿ ಜೀರ್ಣವನ್ನ ಚೆನ್ನಾಗಿ ಮಾಡತ್ತೆ. ಇವಾಗ ನಮಗೆ ಅಜೀರ್ಣ ಆಗಿದ್ದಾಗ ಏನೇನು ಮನೆಮದ್ದುಗಳನ್ನ ಮಾಡ್ಕೊಳ್ಬಹುದು ಅಂತ ಇದುವರೆಗೂ ನಮಗೆ ಹೇಳಿದ್ರಿ. ಯಾವ ಥರ ಆಹಾರ ಸೇವನೆ ಮಾಡಬೇಕು ಅಂತ ಅಂದರೆ ಅವಾಗ ಖಾರ, ಹುಳಿ, ಉಪ್ಪು ಎಲ್ಲ ಜಾಸ್ತಿ ಇರೋ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅನ್ನೋದು ಒಂದು ನಮ್ಮ ಕೇಳುಗರಿಗೆ ಹೇಳಬೇಕಲ್ಲ. ಹೌದು, ನಮ್ಮಲ್ಲಿ ಆಹಾರವನ್ನ ಹೇಗೆ ಸೇವನೆ ಮಾಡಬೇಕು ಅನ್ನೋದೇ ಒಂದು ನಿಯಮವನ್ನ ಬರ್ದಿಟ್ಟಿದ್ದಾರೆ ಆಯುರ್ವೇದದಲ್ಲಿ. ಹೇಗೆ ಉಷ್ಣಮಶ್ನೀಯಾತ್, ಬಿಸಿಯಾಗಿರುವಾಗ ತಿನ್ಬೇಕು. ಸ್ನಿಗ್ಧಮಶ್ನೀಯಾತ್, ಸ್ವಲ್ಪ ಅಂಟಂಟಾಗಿರೋಂಥದ್ದು, ಈಗ ತುಪ್ಪವನ್ನ ಹಾಕೊಂಡು ತಿನ್ಬೇಕು. ಮಾತ್ರಾವತ್ ಅಶ್ನೀಯಾತ್, ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಅರ್ಧ ಹೊಟ್ಟೆ ಮಾತ್ರ ಘನಾಹಾರ, ಇನ್ ಕಾಲ್ ಭಾಗ ದ್ರವಾಹಾರ, ಇನ್ ಕಾಲ್ ಭಾಗ ಹಾಗೆ ಖಾಲಿ ಬಿಡ್ಬೇಕು. ಈ ರೀತಿ. ಮತ್ತೆ ಟಿವಿ ನೋಡ್ಕೊಂಡಾಗ್ಲಿ ಇದಾಗ್ಲಿ ತಿನ್ನೋ ಹಾಗಿಲ್ಲ. ಸಕಾಲದಲ್ಲಿ ಊಟ ಮಾಡಬೇಕು. ಜೀರ್ಣೇ ಅಶ್ನೀಯಾತ್, ಜೀರ್ಣ ಆಗಿದೆ, ಹಿಂದಿನ ತಿಂದಿರೋ ಆಹಾರ ಜೀರ್ಣ ಆಗಿದೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ಊಟ ಮಾಡಬೇಕು. ಅಂದ್ರೆ ನೀವು ಹೀಗೆ ಈ ದಿನಚರಿಯನ್ನ ಪಾಲಿಸ್ಕೊಂಡು ಬಂದ್ರೆ ಅದೇ ಹೇಳುತ್ತೆ ನಮಗೆ, ಹೊಟ್ಟೆ ನನಗೆ ಹಸಿವಾಗ್ತಾ ಇದೆ ಅಂತ ಅದೇ ಹೇಳುತ್ತೆ. ಆಗ ನೀವು ಊಟ ಮಾಡಬಹುದು. ಇಲ್ಲ ಅಂತಂದ್ರೆ ನೀವು ಮಲಗೋದು ಎಷ್ಟೊತ್ತಿಗೋ ಏಳೋದು ಎಷ್ಟೊತ್ತಿಗೋ ಆದ್ರೆ ಆ ಪ್ರಕ್ರಿಯೆನೂ ಅದ್ರೂ ಬದಲಾಗ್ತಾ ಹೋಗತ್ತೆ. ವಿಹಾರದ ಬಗ್ಗೆ ಹೇಳಿ, ಮತ್ತೆ ನಾವು ಹೇಗೆ ಜೀವನ ಶೈಲಿಯನ್ನ ರೂಪಿಸ್ಕೋಬೇಕು ಅದ್ರ ಬಗ್ಗೆ ಹೇಳಿ. ನೋಡಿ, ನಾನು ಆಯುರ್ವೇದದ ಪ್ರಕಾರ ನಮ್ಮಲ್ಲಿ ದ್ವಿಕಾಲಿಕ ಭೋಜನ ಅಂತಲೇ ಹೇಳಿದ್ದಾರೆ ಅಂತ ಹೇಳಿದೀನಿ. ಅಂದ್ರೆ ಬೆಳಗ್ಗೆ ಒಂದ್ಸತಿ ತಿಂದ್ರೆ ನಾವು ಮಧ್ಯದಲ್ಲಿ ಏನು ತಿನ್ನೋ ಹಾಗಿಲ್ಲ. ನೀವೇನಾದ್ರೂ ದ್ರವಾಹಾರಗಳನ್ನ ಸೇವಿಸ್ಕೋಬಹುದು, ಆದ್ರೆ ಉತ್ತೇಜಕ ಪಾನೀಯಗಳನ್ನ ಅಲ್ಲ. ದ್ರವಾಹಾರ ಅಂದ್ರೆ ಎಲ್ಲ ಮಧ್ಯದಲ್ಲಿ ಕಾಫಿ ಟೀ ಕುಡಿಯಕ್ಕೆ ಶುರು ಮಾಡ್ತಾರೆ. ಏನಾದ್ರು ಹಣ್ಣಿನ ರಸನೋ, ಈಗ ಹಸಿವಾಯ್ತು ಆಗ ಹಣ್ಣಿನ ರಸನೋ, ಅಥವಾ ಈಗ ಎಷ್ಟೊಂದ್ ತರ ಪಾನೀಯಗಳನ್ನ ಮಾಡ್ಕೋಬಹುದು. ಈಗ ಕೋಕಮ್ ಜ್ಯೂಸ್, ಈಗ ಲೆಮನ್ ಟೀ ಅಂತ ಕುಡಿತಾರೆ, ಅದನ್ನ ಕುಡ್ಕೋಬಹುದು. ಈ ರೀತಿ. ಆಮೇಲೆ ರಾತ್ರಿ ಹೊತ್ತು ಒಂದು ಊಟ. ಅದಾಗಿ ನಾವು ಮಧ್ಯದಲ್ಲಿ 2 ಗಂಟೆ ಅವಧಿ ಆದ್ರೂ ನಾವು ವಿರಾಮವನ್ನ ಕೊಡ್ಬೇಕು, ನಾವು ನಿದ್ದೆಗೂ ನಮ್ಮ ರಾತ್ರಿ ಊಟಕ್ಕೂ ಮಧ್ಯೆ. ಆಮೇಲೆ 2 ಗಂಟೆ ಬಳಿಕ ಮಲ್ಕೊಂಡ್ರೆ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದೊಳ್ಬಹುದು. ಅದು ನಮ್ಮ ಶರೀರನೇ ನಮ್ಮನ್ನ ಎಬ್ಬರಿಸುತ್ತೆ. ಅದು ನೈಸರ್ಗಿಕವಾದ ಗಡಿಯಾರ, ಅದು ಕೆಲಸ ಮಾಡುತ್ತೆ. ಹಾಗಾಗಿ ಬೇಗ ಎದ್ದಷ್ಟು ನಮ್ಗೆ ಬೇಗ ಚಟುವಟಿಕೆಗಳು ದೇಹದಲ್ಲಿ ತುಂಬಾ ಬೇಗ ಶುರುವಾಗತ್ತೆ. ಮತ್ತೆ ಯಾವತ್ತಿಗೂ ಸ್ನಾನ ಮಾಡದ್ಮೇಲೆ ಊಟ ಮಾಡ್ಬೇಕು. ಊಟ ಮಾಡದ ನಂತರ ಯಾವತ್ತೂ ಸ್ನಾನ ಮಾಡಬೇಡಿ. ಅದನ್ನ ತುಂಬಾ ಜನರಿಗೆ ನಾವು ತಿಳಿಸಿ ಹೇಳ್ಬೇಕು. ಹಾಗೆ ಅಭ್ಯಂಗ ಮಾಡ್ಕೊಳ್ಬೇಕು. ಶರೀರಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಸ್ವಲ್ಪ ವ್ಯಾಯಾಮ ಮಾಡಿ, ಸೂರ್ಯ ನಮಸ್ಕಾರನೋ ಯೋಗಾನೋ ಅಥವಾ ನಡಿಗೆನೋ, ತುಂಬಾ ವೇಗವಾಗಿ ನಡೆಯೋದು ಏನಾದ್ರು ಮಾಡಿ ಆಮೇಲೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಆಗಾಗ ಉಪವಾಸ ಮಾಡೋದು. ನೀವು ಕೇಳಿರ್ಬೇಕು, ಲಂಘನಂ ಪರಮೌಷಧಂ ಅಂತ. ಹೌದು, ಅಜೀರ್ಣ ಆಗಿದೆ, ತುಂಬಾ ಸತಿ ನಾವು ಟಾಯ್ಲೆಟ್ಗೆ ಹೋಗಿದ್ ಬರ್ತಿದೀವಿ ಅಂತ ಅಂದಾಗ ಏನು ತಿನ್ಬೇಡ, ಈ ಹೊತ್ತು ಸುಮ್ನೆ ಇದ್ಬಿಡು, ಅದೇ ಸರಿ ಹೋಗತ್ತೆ ಅಂತ ಹೇಳಿರೋದು ಕೇಳಿರ್ತೀವಿ. ಹೌದು. ಹಾಗಾಗಿ ಆಗಾಗ ಉಪವಾಸ, ವಾರಕ್ಕೊಂದ್ ದಿವಸ ಅದನ್ನ ಒಂದ್ ಹೊತ್ತಾದ್ರೂ ಬಿಡ್ಲಿ. ಒಂದ್ ಹೊತ್ತಾದ್ರೂ ಹಣ್ಣಿನ ಸೇವನೆ ಮಾಡೋದು, ಅಥವಾ ಹಣ್ಣಿನ ರಸಗಳು, ಬರೀ ಎಳ್ನೀರ್ ಕುಡಿಯೋದು, ಅಥವಾ ಬರೀ ಬಿಸಿನೀರ್ ಕುಡ್ಕೊಂಡಿರೋದು. ಈ ರೀತಿ ದೇವ್ರ ಹೆಸರಲ್ಲಾದ್ರೂ ಸರಿ, ಅಥವಾ ಯಾವುದೋ ಒಂದು ವಾರದಲ್ಲಾದ್ರೂ ಸರಿ, ಅಥವಾ ನಮ್ಮ ತಿಥಿ ಪ್ರಕಾರ ಏಕಾದಶಿಯಲ್ಲಾದ್ರೂ ಸರಿ, ಒಂದಿನ ವಾರದಲ್ಲಿ ಒಂದಿನ ಉಪವಾಸ ಮಾಡಿದ್ರೆ ಶರೀರ ತನಗ್ ತಾನೇ ರಿಪೇರಿ ಆಗ್ಬಿಡುತ್ತೆ. ಒಳ್ಳೆಯದು ಡಾಕ್ಟ್ರೇ. ಇಷ್ಟೊತ್ತು ನಮಗೆ ಅಜೀರ್ಣ ಅಂದರೆ ಏನು, ಅದಕ್ಕೆ ಏನು ಕಾರಣಗಳು, ಪರಿಹಾರಗಳೇನು, ಮನೆಮದ್ದನ್ನು ಹೇಗೆ ಮಾಡ್ಕೊಳ್ಬಹುದು, ನಾವು ನಮ್ಮ ದಿನನಿತ್ಯದ ಶೈಲಿಯನ್ನು ಅಂದರೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ, ಆಹಾರ ವಿಹಾರವನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅಜೀರ್ಣ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬಹುದು ಅಂತ ಹೇಳಿದ್ದೀರಾ ಡಾಕ್ಟರ್ ಮಧುಮಾಲತಿ ಅವರೇ. ಅದಕ್ಕಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಜೀರ್ಣಕ್ಕೆ ಆಯುರ್ವೇದ ಪರಿಹಾರ ಕುರಿತು ಪಿರಿಯಾಪಟ್ಟಣ ತಾಲೂಕು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ವೈದ್ಯಾಧಿಕಾರಿಗಳಾದ ಮಧುಮಾಲತಿ ಬಿವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.